everyone, welcome back to my YouTube channel. My sister's birthday. For the first time ನನ್ನ vlog ಅಲ್ಲಿ ನನ್ನ ಸಿಸ್ಟರ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಬಂದಿದ್ದ ತಕ್ಷಣ ಅವಳು ಪ್ರತಿ ಸಲ ಗಿಫ್ಟಲ್ಲಿ ಅಂತಾಳೆ. ಸೊ ಇವತ್ತು ಗಿಫ್ಟ್ ತೊಗೊಂಬಂದಿಲ್ಲ ಅಂದ್ಬಿಟ್ಟು ಅವಳಿಗೆ ಆಟ ಆಡಿಸ್ಬಿಟ್ಟು ಗಿಫ್ಟ್ ಕೊಡ್ತೀನಿ. ಸೊ ಅವಳ ರಿಯಾಕ್ಷನ್ ಯಾವ ಥರ ಇರುತ್ತೆ ನೋಡೋಣ. ಸೊ ಮೆಟ್ರೋಲ್ ಟ್ರಾವೆಲ್ ಮಾಡಬೇಕು ಅವಳ ಮನೆಗೆ. ಸೊ ಮೆಟ್ರೋಲ್ ರೀಚ್ ಆಗಿದ್ದೀನಿ. ಅಯ್ಯೋ ಬ್ಲಾಗ್ ಮಾಡೋಕ್ಕೆ ನಂಗೆ ನಿಜ ನಗು ಬರುತ್ತೆ. ಎಲ್ಲ ನನ್ನೇ ನೋಡ್ತಿದ್ದಾರೆ. ಓಕೆ ಗಿಫ್ಟ್ ತೊಗೊಂಬಂದಿಲ್ಲ ಹಂಗೆ ಹೆಂಗೆ ಅಂದ್ಬಿಟ್ಟು ಆಟ ಆಡಿಸ್ಬಿಟ್ಟು ಅವಳಿಗೆ ಗಿಫ್ಟ್ ಕೊಡ್ತೀನಿ. ಆ ರಿಯಾಕ್ಷನ್ ಹೆಂಗಿರುತ್ತೆ, ಏನು ಮಾಡ್ತಾಳೆ ನೋಡೋಣ. ಇಲ್ಲಿ 2 ನಾಯಿ ಕಿತ್ತಾಡ್ತಾ ಇದ್ದೆ. గర్ల్ ఎక్కడ అవుట్ఫిట్స్ చూపిస్తాం. హ్యాపీ బర్త్డే టు యూ, హ్యాపీ బర్త్డే టు యూ, హ్యాపీ బర్త్డే, హ్యాపీ బర్త్డే, హ్యాపీ బర్త్డే టు యూ. ఏ బాగా కనపడతా ఉండవు. ప్రీతి ప్రీతి తిరుగు తిరుగు. టర్న్ టర్న్ టర్న్. వన్ లుక్. హ్యాపీ బర్త్డే విధుమా. ఎవరో సిల్క్ చాక్లెట్ అని ఇచ్చిండారు. బా ఓ సో క్యూట్. ఇది నేను ఇట్లా పెట్టుకొని పరడాలంట. మామని నెంచుకొని పరడాలనా? ఇది బ్యాగే చూడు, అది ఇదే తేలేదు చూడు. అట్లా బ్యాగ్ అండ్ చాక్లెట్. బా సరే నేను గిఫ్ట్ తేలే. అయ్యో ఫస్ట్ టైం దేవుడే దానికి ఇంత చలి పక్క. ಫಸ್ಟ್ ಟೈಮ್ ಗಿಫ್ಟ್ ಬೇಡ ಅಂದ್ಬಿಟ್ಟೆ ನೀನು. ಅಲ್ಲಲ್ಲೇ. ಓಕೆ ಸೊ ಐ ರೀಚ್. ಮಿಂಚ್ತಾ ಇದ್ದಾಳೆ. ಬರ್ತ್ಡೇ ಟು ಯು. ఏమింత తెల్ల కనపడతా ఉండవు. సరే తెల్లగా ఉండవు. నేనేమంటే నీకు ఇంకా బాగా రెడీ అవుతాను అంటున్నాను కదా. ఓకే ఇప్పుడు ఏం ప్లాన్స్? వాట్ ఈస్ యువర్ ప్లాన్? హనుమాన్ టెంపుల్ రన్నింగ్. టెంపుల్ రన్ తరా. ఎస్. ఓకే so god bless you. Thank you. Stay happy. Thank you. Have lot of money. business ಚೆನ್ನಾಗಿ ಮಾಡಿ, ಚೆನ್ನಾಗಿ business ಮಾಡಿ, profit ಕೊಡಿ. I'm a billionaire. She's a billionaire, upcoming billionaire. No, only billionaire. ఇప్పుడే from today onwards. బర్త్డే దిన పని చేయకూడదు. డ్యూటీ. డ్యూటీ. Yeah, this is duty. డ్యూటీ బట్ అన్ఎక్స్పెక్టెడ్. నేను మ్యాచింగ్ చేస్తాను. అదే నీకే అన్ఎక్స్పెక్టెడ్ ఒకటి. సో ఫ్రమ్ టుడే ఆన్వర్డ్స్ ఈవెన్ ఐఎమ్ స్టార్టింగ్ మై యూట్యూబ్ ఛానల్. చేస్తాము అనేసి, ಟ್ರಾವೆಲಿಂಗ್ చేస్తాము అనేసి. ಹೌದೌದು ಚೆನ್ನಾಗಿ ಕುಕ್ ಮಾಡ್ತಾಳೆ. ಸೊ ಕುಕಿಂಗ್ ಬ್ಲಾಗ್. ಇದು ದೋಸೆ. ಇನ್ಸ್ಟಾಗ್ರಾಮ್ ಸುಡು ಜಲ್ದಿ. ಹೋಗಿ ಜಲ್ದಿ ಸುಡು, ಸ್ಟೋರಿ ಸುಡು. ಕೇಕ್ ಕೊಡಿ. ಕೇಕ್ ಓ ಕೇಕ್ ಕೊಡಿ ಅಂದ್ರೆ ಕೇಕ್ ಫುಲ್ ಡಬ್ಬನೇ ಕೊಡ್ತಾವ್ರಿ. ఎక్కడే అమ్మ అనేది లేదు. హ్యాపీ బర్త్డే విద్య. తప్పి వేసుకొని వచ్చింది విద్యమ్మా అనేసి. విధుమా తినేది కనపడలే. ఇది కొంచెం పర్చేసేసేయి ಸ್ಕೂಲ್ಕಾ. ಓಕೆ ಕಾಪಿರೈಟ್ಸ್ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ನಾನು ಆಡಿಯೋ ಆಫ್ ಮಾಡಿಬಿಟ್ಟಿದ್ದೀನಿ. ಸೊ ಇಲ್ಲಿ ನಮ್ಮ ಅಕ್ಕ ಯಾವುದೋ ನ್ಯೂ ಟ್ರೆಂಡ್ ತಮಿಳ್ ಸಾಂಗ್ ಬಂದಿದೆ, ಅಜಿತ್ದು ಅನಿಸುತ್ತೆ. ಅದು ಸಾಂಗಿಗೆ ಡ್ಯಾನ್ಸ್ ಆಡ್ತಾ ಇದ್ಲು. ಆ್ಯಂಡ್ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅವಳಿಗೆ ಗೊತ್ತಿತ್ತು. ಬಟ್ ಅವಳಿಗೆ ಸಡನ್ನಾಗಿ ನಾಚಿಕೆ ಆಗೋಯ್ತು, ಸ್ಟಾಪ್ ಮಾಡಿಬಿಟ್ಲು. ಸೊ ಇಮಿಡಿಯೇಟಾಗಿ ಅವಳು ಸ್ಕೂಲ್ ಟೀಚರ್ಸ್ ಸ್ಕೂಲ್ಗೆ ಹೊರಟ್ವಿ ನಾವು. అయ్యో ఫ్లఫీమా అమ్మకు విష్ చేస్తా. హ్యాపీ బర్త్డే అని విష్ ಮಾಡಿದ್ರ? ఎట్లా చూస్తూ ఉండవు చూడు. విష్ చేస్తా అమ్మకి. ఫోన్ ఇష్టమైనా నీకు? నీకే అనిపిస్తుంది. ఫ్లఫీమా
అమ్మకు విష్ చేస్తావా? హ్యాపీ బర్త్డే అమ్మ అని రా విష్ చేపిస్తా. రైడా ఏ అక్క రైడా అక్క రా ఫ్లఫీ విష్ చేస్తుంది నీకు. బర్త్డే టు యూ, హ్యాపీ బర్త్డే టు మమ్మీ, హ్యాపీ బర్త్డే టు మమ్మీ 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 హ్యాపీ బర్త్డే. అమ్మ అది బర్త్డే అయిపోదు, అమ్మకు వయసు అయిపోయా. ಏನ್ ಕೊಡಿಸ್ರೆ ಇವತ್ತು ನಂಗೆ? ನೀವು ಕೊಟ್ಟಿರೋ ಅದು ಡಾಲು ಇಮ್ಯಾಜಿನೇಷನ್ ಇಲ್ಲ, ಬಟ್ ಅದ್ರದ್ದು ಇದು ಹಾಕೊಳೋದು ಬೆಲ್ಟೇ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಲ್ಲ ನೀವು. ಬಟ್ ಚೆನ್ನಾಗಿದೆ, ಬಟ್ ಚಾಕ್ಲೇಟು ನಂಗೆ ತುಂಬಾ ಇಷ್ಟ ಆಯ್ತು. ಹ್ಯಾಟ್ಸ್ ಆಫ್ ಟು ಯುವರ್ ಗಿಫ್ಟ್. ಆಯ್ತು ಗೀತು ಅಂತ ಹೇಳ್ಬಾರ್ದು, ಜಸ್ಟ್ ಇವತ್ತು ನಾನು ಮಾಡೋದನ್ನೆಲ್ಲ ನೀವು ಮಾಡಿಸ್ಕೋಬೇಕು. ಅದೆಂತ ಬಿಡ್ಕೊಂತ ನಾನು ಹೇಳೋ ಕೆಲಸ ಎಲ್ಲ ನೀವು ಮಾಡ್ಬೇಕು ಇವತ್ತು. ಸರಿ ಸರಿ, ಏನೋ ಟಂಗ್ ಟ್ವಿಸ್ಟ್ ಎಲ್ಲ ಬಂದ್ಬಿಡ್ತು ನೋಡಿ. ಸೈಡ್ ಸರಿ ಕಟ್ತಿರ್ಗೋ. ಇಷ್ಟೊತ್ತವಳು ಏನೇನು ಮಾಡಿದ್ಲು, ಸರಿ ಏನೇನು ಮಾತಾಡಿದ್ಲು ಎಲ್ಲ ಅವಳು ಬ್ಲಾಗಲ್ಲಿದೆ. ಇಲ್ಲ ಅವಳು ಬ್ಲಾಗ್ ಮಾಡ್ತಾ ಇಲ್ಲ ಅಂದ್ಲು ನೋಡಿ. ಆಂಜನೇಯನ ದೇವಸ್ಥಾನ, ನನ್ನ ಮೊದಲನೆಯ ಆಂಜನೇಯನ ದೇವಸ್ಥಾನ. ಅದು ಓಪನ್ ಇಲ್ಲ ಅಂದ್ರೂ ಆಚೆಯಿಂದನೇ ಆಂಜನೇಯ. ಇಡೀ ಪ್ರಪಂಚದಲ್ಲಿ ನಮ್ಮ ಅಕ್ಕನೇ ಫಸ್ಟ್ ಪರ್ಸನ್ ಅನ್ಸುತ್ತೆ ದೇವಸ್ಥಾನ ಮುಚ್ಚಿದ್ರು ಕೂಡ ಇಲ್ಲ, ದೇವ್ರನ್ನ ಆಚೆಯಿಂದನೇ ಮುಕ್ಕೊಂಡು ನಾನು ವಿಶೇಷ ತಗೊಂಡು ಹೋಗ್ತೀನಿ ಅಂದ್ಬಿಟ್ಟು. ಬರ್ಡೇ ದಿನ ಬೇಗ ಬಂದು ವಿಶ್ ಪೂಜೆ ಮಾಡಿಸ್ಕೊಬೇಕು. ಗ್ರೇಟ್, ಒಳ್ಳೆ ಬುದ್ಧಿ ಕೊಡು. ದೇವ್ರಿಗೆ ಕಾಣ್ಪಡ್ತಾರೆ. ಓಕೆ, ಬರ್ಡೇ ಆಗಿರೋದ್ರಿಂದ ಅವಳು ಒಂದು ವಿಶ್ 9 ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಮುಕ್ಕೊಂಡು ಬರ್ಬೇಕನ್ನೋದು. ಫಸ್ಟ್ ಆಂಜನೇಯ ದೇವಸ್ಥಾನ ಬಾಗಿಲು ಕ್ಲೋಸ್ ಆಗಿದೆ, ಬಟ್ ಸ್ಟಿಲ್ ಆಚೆಯಿಂದನೇ ಮುಕ್ಕೊಂಡ್ಬಂದ್ವಿ. ಇವಾಗ ಸೆಕೆಂಡ್ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ನೋಡೋಣ ಎಷ್ಟು ಆಂಜನೇಯ ದೇವಸ್ಥಾನ ನಾವು ಕವರ್ ಮಾಡೋಕ್ಕಾಗುತ್ತೆ ಅನ್ನೋದು ಇವತ್ತು. ಸೊ ಇವತ್ತೆಲ್ಲ ಅವಳ ಜೊತೆ ಟೆಂಪಲ್ ರನ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಟು ಸ್ಟೇ ಟ್ಯೂನ್. ಇವತ್ತು ನಮ್ಮ ಅಕ್ಕನ ಬರ್ಡೇ ಅಂದ್ಬಿಟ್ಟು ಫುಲ್ಲು ಇಲ್ಲಿ ಪೂಜೆ ನಡೀತಿದೆ. ಓ ಸಾರಿ, ಇಲ್ಲ ಇಲ್ಲ, ಅವಳ ಬರ್ಡೇ ಅಂಡ್ ಸೆಲೆಬ್ರೇಷನ್ ಎಲ್ಲ ಇರ್ಬುಣಿ. ಸೊ 2 ದೇವಸ್ಥಾನ ಆಯ್ತು. ಇವಾಗ 3ನೇ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಮ್ಮ ಅಕ್ಕ ಎಲ್ಲೆಲ್ಲೋ ದೇವಸ್ಥಾನ ಹುಡುಕಿ ಇಟ್ಕೊಂಡಿದ್ದಾಳೆ ಆಲ್ರೆಡಿ. ಐ ಹೋಪ್ ಇಲ್ಲೂ ಕೂಡ ಓಪನ್ ಇರಲಿ ಅಂದ್ಬಿಟ್ಟು ಅಲ್ಲೂ ಪೂಜೆ ನಡೀತಿತ್ತು, ಸೊ ತೊಂದರೆ ಇರಲಿಲ್ಲ. ಓಕೆ, ಇಲ್ಲೂ ಕ್ಲೋಸೇ. ಟೈಮ್ ಬಿಟ್ಟು ಟೈಮ್ ಬಂದರೆ ಹಿಂಗೆ ನೋಡಿ ಅಲ್ಲಿ ಎಟ್ಟು ನುಕ್ಕೊಂಡು ಉಂಡಿಗೆ ಫೈನಲಿ ಉಂಡಿಗೆ ಬಿಡಿ ಪಡ್ತೀವಿ. ఓకే అయింది. ఎక్కడెక్కడ పోతా ఉండవే. ಸೊ ನನ್ನ ವ್ಲಾಗಲ್ಲಿ ಇವತ್ತು ಸ್ವಲ್ಪ ತೆಲುಗು ಕನ್ನಡ ಮಿಕ್ಸ್ ಇರುತ್ತೆ, ಬೇಜಾರು ಮಾಡ್ಕೊಬೇಡಿ. ನಿಮಗೂ ಕೂಡ ಬರ್ಡೇ ದಿನಕ್ಕೆ ಮಾತ್ರ ದೇವ್ರ ಜ್ಞಾಪನ ಬರ್ತಾರಾ, ಇಲ್ಲ ಪ್ರತಿ ಸರಿ ಕೂಡ ನೀವು ಇಷ್ಟೇ ಸ್ಪಿರಿಚುವಲ್ ಆಗಿರ್ತೀರಾ? ಕಮೆಂಟಲ್ಲಿ ತಿಳಿಸ್ಕೊಡಿ. సెయ్యి ఏమో చేస్తా ఉండవు. నేనే పట్టుకుంటాను నాకు తెలుసు. నువ్వైతే ఎంత పెద్దకి పెడతావు నాకు మాత్రం. ఐ హోప్ నన్ను దప్పనే ఎక్కిస్తాడు ನಮ್ಮ ಅಕ್ಕ. ಆಕೆ ఇంకా తెల్లకి కనపడుతుంది. ಬರ್ಡೇ ಗರ್ಲ್ ಹೇಗೆ ಅನ್ನಿಸ್ತಿದೆ? ಬರ್ಡೇ ಗರ್ಲ್ 3 ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀರಾ. ನಾವು ಮನೆ ದೇವರಿಗೆ ಹೋಗೋವಾಗ ಸಮಾಧಾನ ಮನೆ ದೇವ್ರಿಗೆ ಹೋಗಿ ಬರೋ ತನಕ ಸಮಾಧಾನ ಇಲ್ಲ. ಇಲ್ಲ ಪರವಾಗಿಲ್ಲ, ಸಣ್ಣಕ್ಕೆ ಇಕ್ಕಿದ್ದಾಳೆ. ಯೂಶ್ವಲಿ ಇಷ್ಟು ದೊಡ್ಡ ದಪ್ಪವಾಗಿ ಇಕ್ಬಿಡ್ತಾಳೆ. ನನಗೆ ದೇವ್ರನ್ನ ಮುಕ್ಕೊಂಡು ಬರ್ತೀನಿ. ಬನ್ನಿ 4ನೇ ಓಕೆ, ಸೊ ವಿ ಆರ್ ಗೋಯಿಂಗ್ ಫಾರ್ ಎಲ್ಲಿ ನೆಕ್ಸ್ಟ್ ಪ್ಲಾನು? ಎಲ್ಲಿ ಏನು ಟ್ರೀಟ್ ಕೊಡಿಸ್ತಿದ್ದೀರಾ ಇವತ್ತು ನಮಗೆ ನೀವು? ಇವತ್ತು ಫುಲ್ಲು ಗುರುವಾರ ಅಲ್ವಾ, ವೆಜ್ಜು. ಯಮುನೆ ನಾನ್ ವೆಜ್ ತಿನ್ನೋ ಥರ ಇವತ್ತು ವೆಜ್ಜು ಅಂಟ.
ಅಫ್ಕೋರ್ಸ್ ಎಲ್ಲ ಆಂಜನೇಯನ ದೇವಸ್ಥಾನ ಮುಗಿಸ್ಕೊಂಡು ಹೊಟ್ಟೆ ಹಸಿತಿಲ್ಲ. ಸೊ ನನಗೆ ಹಸಿತಿಲ್ಲ ಅಂತ ಯಾರಿಗೂ ಹಸಿಬಾರ್ದು. ಸೊ ಎಲ್ಲ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಬರೋಣ. ನಾನು ಕೇಳಿ ಟ್ರೀಟು ಆನ್ ದ ವೇ. ಓಕೆ, ನೋಡೋಣ. ನನ್ನ ಬ್ಲಾಗಲ್ಲಿ ಇವತ್ತು ಹಾಕ್ತೀನಿ. ಇನ್ನೊಂದು ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಕೂಡ ದೇವಸ್ಥಾನ ಕ್ಲೋಸ್ ಆಗಿದೆ. ನಮ್ಮ ಅಕ್ಕ ಅದನ್ನ ಎಷ್ಟು ಪಾಸಿಟಿವ್ ಆಗಿ ಹೇಳ್ತಾಳೆ ಅಂದ್ರೆ, ನಾನು ಆಕ್ಚುಲಿ ಬೈತಾ ಇದ್ದೆ, ಏನ್ ಟೈಮ್ ಆಗಿದೆ ನೋಡು, ನೀನು ಲೇಟ್ ಮಾಡಿದ್ಯಾ ಅಂದಿದ್ದಕ್ಕೆ. ನೋಡು, ದೇವರು ನಮ್ಮನ್ನ ಯಾವ ಟೈಮ್ಗೆ ಕರ್ಕೊಬೇಕು ಆ ಟೈಮ್ಗೆ ದೇವಸ್ಥಾನಕ್ಕೆ ಪ್ರತಿ ಕಡೆ ಕರ್ಕೊಂತಾರೆ. ಸೊ ಥಿಂಕ್ ಪಾಸಿಟಿವ್. ಐ ಲೈಕ್ ಸೊ ಶಾಕ್. ಈ ಥರನೂ ಪಾಸಿಟಿವ್ ಆಗಿ ಲೈಕ್ ಓವರ್ ಪಾಸಿಟಿವ್ ಇರ್ತಾರೆ ಅನ್ನೋದು ಇವಳ ಹತ್ರ ಕಲಿಬೇಕು ನಾವು. ನೋಡಿ, ಇದರಲ್ಲಿ ನಮ್ಮ ಅಕ್ಕ ಮುಗೀತಿದ್ದಾಳೆ. ದೇವ್ರು ಕ್ಲೋಸ್ ಆಗಿದ್ದಾರೆ, ಕಾಣಿಸ್ತಾ ಇಲ್ಲ. ಮಸ್ತ್ ದೇವ್ರು ಕಾಣಿಸ್ತಿರ್ಬೋದಾ? ಕಾಣಿಸ್ತಾ ಇಲ್ಲ. ಓಕೆ, ಚೆನ್ನಾಗಿ ಕಾಣಿಸ್ತಿದ್ದಾರೆ ದೇವ್ರಿಲ್ಲ. ಪಡ್ಕ ಫುಲ್ ಸುಸ್ತಾಗಿ ಬರ್ತಾದೆ ಅನ್ಸುತ್ತೆ. ನಮ್ಮ ಬರ್ಡೇ ಗರ್ಲ್ ಎಳ್ಳೀರು ಕುಡಿತಿದ್ದಾರೆ. ಆ್ಯಕ್ಚುಲಿ ನಾನು ಕೇಳಿದ್ದು ಫಸ್ಟು, ಬಟ್ ಇವತ್ತು ಸ್ಪೆಷಲ್ ಟ್ರೀಟ್ಮೆಂಟ್ ಇದು. ಗೊತ್ತಾಗುತ್ತೆ. ಡೇವಿಡ್ ನೆವ್ಯೂ ಎಷ್ಟು ಚೆನ್ನಾಗಿ ವಿಡಿಯೋ ವ್ಯೂ ಆಗಿದೆ. ಸೊ ಇದು ನಮ್ಮ ನೆವ್ಯೂ ಫುಲ್ ಗ್ರೂಮಿಂಗ್ ಎಲ್ಲ ಮಾಡ್ಕೊಂಡ್ ಬಂದವನೆ ಅವ್ರ ಅಮ್ಮನ ಬರ್ಡೇ ಅಂದ್ಬಿಟ್ಟು. ಅವ್ರ ಮಮ್ಮಿ ಚೆನ್ನಾಗಿ ಕಾಣಿಸ್ಬೇಕು ಮೇನ್ ಆಗಿ. ಇವತ್ತು ಮಗನು ಕೂಡ ಚೆನ್ನಾಗಿ ಕಾಣಿಸ್ತಾ. ಸೊ ಹಾಯ್ ಚಪ್ಪು ನಿಧಿ. ಹಾಯ್ ಫ್ಯಾಮ್ಸ್. ಅಲ್ಲಿ ನೋಡಿ ಎಷ್ಟು ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ಈ ಕಾಲ್ಸ್ ಮಕ್ಳೆಲ್ಲ. ಹಾ ಹೌದು, ನೀನೇನ್ ಗಿಫ್ಟ್ ಕೊಟ್ಟೆ ಮಮ್ಮಿಗೆ? ಏನ್ ಗಿಫ್ಟ್ ಕೊಟ್ಟೆ? ಅವನೆಷ್ಟು ಕ್ಯೂಟ್ ಸ್ಟಫ್ ಅವ್ರ ಅಕ್ಕಗೆ ಗಿಫ್ಟ್ ಮಾಡಿದ್ದಾನೆ. ಹುಡುಕ್ತಾ ಇದ್ದಾನೆ. ಆಕ್ಚುಲಿ ತುಂಬಾ ಖುಷಿ ಆಯ್ತು. ನಾನು ಹೇಳ್ತಾ ಇದ್ದೆ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ಇವಾಗ, ಗಿಫ್ಟ್ ಎಲ್ಲ ಕೊಡೋ ತರ ಆಗಿದ್ದಾನೆ ಅನ್ನೋದು. ಮುಂಚೆ ಎಲ್ಲ ನಾನೇ ಗಿಫ್ಟು ಅಥವಾ ಅವನಿಗೆ ಎಲ್ಲ ಬರ್ಡೇ ದಿನ ಸ್ಪೆಷಲ್ ಟ್ರೀಟ್ ಮಾಡಿಸ್ಬೇಕು. ಬಟ್ ಇವಾಗ ಅವನು ಗಿಫ್ಟ್ ಕೊಡೋ ಅಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ಫೀಲ್ಸ್ ಗುಡ್. ಔಟ್ಫಿಟ್ ಚೆಕ್ ಮಾಡಿ ಇವ್ರದ್ದು ಕರೆಕ್ಟ್. ನಿನ್ ಸೂಪಿನೆಲ್ಲ ಇದು. ಸೊ ನಂದು ಅಷ್ಟೊಂದೇನಿಲ್ಲ, ನಾರ್ಮಲ್ ಆಗಿದೆ, ಚೆನ್ನಾಗಿದೆ. ಸೊ ನಾನು ಇವತ್ತು ವೈಟ್ ಹಾಕಿದ್ದೀನಿ, ನಮ್ಮ ಅಕ್ಕ ರೆಡ್. ಬಂದ್ರು ಹೇಗ್ ಅನ್ನಿಸ್ತು ನಿಮಗೆ ನಿಮ್ಮ ಮಗ ಈ ಸರಿ ಫಸ್ಟ್ ಟೈಮ್ ಗಿಫ್ಟ್ ಕೊಟ್ಟಿದ್ದಕ್ಕೆ? ಸೂಪರ್ ಡೂಪರ್ ಇಷ್ಟ ಆಯ್ತು. ಬೇಗ ಬನ್ನಿ, ಟೈಮ್ ಆಗೋಯ್ತು. ಓಡ್ತಾ ಇದ್ದಾಳೆ ಬಿಕಾಸ್ ನೆಕ್ಸ್ಟ್ ಬೇರೆ ದೇವಸ್ಥಾನ ಕೂಡ ಕ್ಲೋಸ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಹೊಡ್ತಾ ಇದೀವಿ. ವಿ ಆರ್ ಗೋಯಿಂಗ್. ನಾನು ಆಕ್ಚುಲಿ ಬ್ಯಾಗ್ ಎತ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಬ್ಯಾಗಲ್ಲಿ ಗಿಫ್ಟ್ ಇದೆ. ಸೊ ಲಾಸ್ಟ್ ದೇವಸ್ಥಾನದಲ್ಲಿ ನಾನು ಗಿಫ್ಟ್ ಕೊಡ್ತೀನಿ ನಮ್ಮ ಅಕ್ಕನ್ಗೆ. ಅವಳ ರಿಯಾಕ್ಷನ್ ಹೇಗಿದೆ ನೋಡೋಣ. ನಿಧಿ ಉಂಡು ನಿಧಿ, నువ్వేం ఎక్స్పెక్ట్ చేస్తున్నావు? నేనేం గిఫ్ట్ ఇవ్వచ్చు అమ్మకి? ಖುಷಿ ಪಡ್ಬೇಕು. ಏನ್ ಕೊಡ್ತಾ ಇರ್ಬೋದು? ನಾನು ಗೆಸ್ ಮಾಡು. ಏನಂತ ಹೇಳಿ, ಏನ್ ಗೆಸ್ ಮಾಡ್ಲಿ? ಸೇ ಐ ಗಿವ್ ಯು ಸಮ್ ಹಿಂಟ್ಸ್. ಆ ಗಿಫ್ಟ್ ನೋಡಿದ ತಕ್ಷಣ ಅಮ್ಮಗೆ ಫುಲ್ ಇಷ್ಟ ಆಗುತ್ತೆ. ಅಮ್ಮ ಫುಲ್ ಅಯ್ಯೋ ನಿಂದೆ ಇಂದ್ರಾ ಅಮ್ಮಗೆ ಫುಲ್ ಖುಷಿ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಫುಲ್ ವಾವ್ ಫೀಲ್ ಆಗುತ್ತೆ. ಏನ್ ಗಿಫ್ಟ್ ಇರ್ಬೋದು? ನಾವು ಬಾಯ್ಸ್, ನಮ್ ಗರ್ಲ್ಸ್ ಏನು ಗೊತ್ತಾಗಲ್ಲ. ಸೊ ನೋಡೋಣ ಅವಳ ರಿಯಾಕ್ಷನ್ ಹೇಗಿರುತ್ತೆ, ಏನಿರುತ್ತೆ ನೋಡ್ಬೈ. ಅದನ್ನ ಬಿಡಿಬಿಡಿಯಾಗಿ ಬರ್ಡೇ ಗರ್ಲ್. ನೆಕ್ಸ್ಟ್ ಆಂಜನೇಯನ್ ಟೆಂಪಲ್ ರನ್. ಎಲ್ಲಿ ಲೊಕೇಶನ್ ತಿಳಿಬೇಕು ಅಂದ್ರೆ ನಮ್ಮನ್ನ ವಾಚ್ ಮಾಡ್ತಾ ಇರಿ. ಎಷ್ಟು ಹಸ್ಬೆಂಡ್ ಕೊಟ್ಟಿರೋ ಬರ್ಡೇ ಅಬ್ಸೆಸ್ಡ್ ಆಗ್ಬಿಟ್ಟಿದ್ದಾರೆ. ನನ್ನ ಡೋರ್ ಮಾಡ್ಕೋತೀನಿ, ನನ್ನ ಫೇಸ್ ಈ ತರ ಕವರ್ ಮಾಡಿದೀನಿ. ಈಗ ಆಗಿದೆ ಆಗುತ್ತೆ ಅಂತ ಹೇಳಿ. ಇದು ಮೂತಿ ಎಲ್ಲಿದೆ ಅಂದ್ರೆ ಒಳಗಡೆ ಇದೆ, ಉಳ್ಕೋ ಅಂದ್ರು ಅವರು. ಸೊ ನಾನು ಕೊಟ್ಟಿರೋ ಗಿಫ್ಟ್ ತೋರಿಸಿ. ತೋರಿಸ್ತೀನಿ. ಅಮ್ಮನ್ ಸೊಪ್ಪಿ ಸೇಫ್ ಆಗಿಟ್ಟಿದ್ದೀನಿ ನೋಡಿ. ಹಿಂಗೆ ನೀವು ಮಾಡಿ, ನೀವು ಈ ಕಡೆ.
ತಿನ್ಕೊಂಡು ನೋಡಿ ಚಾಕ್ಲೇಟ್ ಸ್ಮೆಲ್ ನೋಡಿ అవునా నిజంగా చాక్లెట్ స్మెల్ ఉంది స్మెల్ ఉంది నిజంగా ఎక్కడ తీసుకుంటే ఇది ಸೊ ಆ್ಯಕ್ಚುಲಿ ಇದು ಸ್ವಲ್ಪ ಒಂದು ಲಾಂಗ್ ಡ್ರೈವ್ ಥರನೇ ಇತ್ತು. ಸೊ ಅದಕ್ಕೆ ನನ್ನ ನೆವ್ಯೂ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ ಒಂದಿವೆ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು. ಮೇ ಬಿ ನಿಯರ್ ಟು ತುಮಕೂರು ಅನ್ಕೊತೀನಿ, ಇನ್ನೂ ನನಗೆ ಕನ್ಫರ್ಮ್ ಆಗಿರಲಿಲ್ಲ. ಸೊ ಪೆಟ್ರೋಲ್ ಹಾಕ್ಸ್ಕೊಂಬಿಟ್ವಿ ಬಿಕಾಸ್ ಲಾಂಗ್ ಜರ್ನಿ ಇದೆ ಅನ್ನೋದು ಕನ್ಫರ್ಮ್ ಆಯಿತು ದೇವಸ್ಥಾನಕ್ಕೆ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ನಾನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡ್ತಾರೆ. ಚಿಕ್ಕಿ ನಾವು ತಿನ್ನಕ್ಕಂತ ತಗೊಂತೀವಿ, ಅದೇ ತಿನ್ನಲ್ಲ, ಏನದು? ತಿನ್ನಕ್ಕಂತ ತಗೊಂಡು ತಿನ್ನಲ್ವಾ? ತಿನ್ನಕ್ಕಂತ ತಗೊಂತೀವಿ, ಅದೇ ತಿನ್ನಲ್ಲ, ಏನದು? ಇಟ್లా ಒಗಟವನು వచ్చినద్రా. ಸೊ ಗೈಸ್ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಟೈಪ್ ಮಾಡಿ. ಸೊ ಆನ್ಸರ್ ಇಸ್ ಸ್ಪೂನ್. ಸ್ಪೂನ್ ಸ್ಪೂನ್ ತಿನ್ನಕ್ಕಂತ ತಗೊಂತೀವಿ, ತಿನ್ನಲ್ಲ. ಆಫ್ ಮಾಡಿದ್ದೆ ಊಟ ಮಾಡೋದಕ್ಕೆ ಇಳ್ದಿದ್ದೀವಿ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡಿ. ಎಲ್ಲ ನವನಿಧಿ ನವನಿಧಿ ಏನು ತಿಂತೀರಾ ನವನಿಧಿ ಇವಾಗ? ನಾವು ಚೆನ್ನಾಗಿ ನಿದ್ದೆ ಮಾಡಿದ್ವಿ. ನಾವು ಒಂದು ರೌಂಡ್ ನಿದ್ದೆ ಆಯಿತು, ಅಕ್ಕದು ಆಯಿತು, ನಂದು ಆಯಿತು, ಎಲ್ಲರದ್ದು ನಿದ್ದೆ ಆಯಿತು. ಆ್ಯಕ್ಚುಲಿ ಊಟ ಲೇಟು. ಆಲ್ಮೋಸ್ಟ್ ಇವಾಗ 2:30. ಎಂತ ಟೈಮು? 2:40. ಓ ಇವಾಗ ಬೆಳಗಾಯ್ತು ನನ್ನ ಮಗನಿಗೆ. ಹಾಂ 2:40. ಅಮ್ಮ ನಾನು ಬೆಳಗೂ ಕೂಡ ಊಟ ಮಾಡಿರಲಿಲ್ಲ. ಇವತ್ತು ಥರ್ಸ್ಡೇ ಫಾಸ್ಟಿಂಗ್ ಮಾಡ್ತಿದ್ದೆ. ಆ್ಯಂಡ್ ಅದರಲ್ಲಿ ಇವಾಗ ಲಂಚ್ ಕೂಡ ಲೇಟು. ಬಟ್ ಸೌತೆಕಾಯಿ ಸ್ವಲ್ಪ ಮಧ್ಯದಲ್ಲಿ ಸ್ನ್ಯಾಕ್ಸ್ ಥರ ತಿಂತಾಯಿದ್ವಿ. ಸೊ ಬನ್ನಿ ಊಟ ಮಾಡೋಣ. ಐ ಆಮ್ ವೆರಿ ಹಂಗ್ರಿ. ನಾನ್ಕೇನೇನು ವೈಟ್ ಸಾಸ್ ಥ್ಯಾಂಕ್ ಯು ಅಣ್ಣ. ಈ ಪಲ್ಯ ಕೊಟ್ಟೆ ಇಲ್ಲ? ಹಾಂ ಇದು ಯಾವುದು ಕೊಡ್ತಾರಿದ ಯಾಕಪ್ಪ ಏನು ಮಾಡಿದೆ? ಫೇಸಿಲ್ಲ, ಹೇರ್ ಕಲರ್, ಕಟಿಂಗು, ಟ್ಯಾನ್ ಅದು ಐಸ್ಟ್ ಅದು ಗೊತ್ತಿಲ್ಲ. ಏನು ಹೇಳಿ ಉಂಟಲ್ಲ ಎಲ್ಲ ನನ್ನ ತಟ್ಟೆಲ್ಲ ಹಾಕ್ಬಿಟ್ಟು ಓ ಎಂತ ಸುಳ್ಳು ತಗೊಂಡವ್. ಇದು ಏನು ತಿಂಟೊಂಡವ್ದಿದ್ದಿ? ಊಟ ನಿಮಗೆ ಸೊ ನಾವು 2:40ಗೆಲ್ಲ ಒಳಗೆ ಹೋದ್ವಿ. 3:05 ಆಲ್ಮೋಸ್ಟ್ 3:05 to 3:07 ಅಂದ್ಕೊಳ್ಳೋಣ. ಸೊ ಟೈಮ್ ನೀವು ನೋಡ್ತಾ ಇರ್ಬೋದು. ಸೊ ಅಷ್ಟು ಬೇಗ ಊಟ ಮುಗಿಸ್ಕೊಂಡ್ಬಿಟ್ವಿ. ಅಷ್ಟು ಹೊಟ್ಟೆ ಹಸಿತಿತ್ತು. ಚೆನ್ನಾಗಿತ್ತು ಊಟ. ಹೋಟೆಲ್ ಕೂಡ ಅಷ್ಟೇ ಫೇಮಸ್ ಅನಿಸುತ್ತೆ ಈ ಕಡೆ. ತುಂಬ ಚೆನ್ನಾಗಿತ್ತು. ತುಮಕೂರು ಕಡೆ ರೈಸ್ ಕೂಡ ಅಷ್ಟೇ ಚೆನ್ನಾಗಿತ್ತು, ಸಾರು ಎಲ್ಲ ಚೆನ್ನಾಗಿತ್ತು. ಆನ್ ದಿ ವೇ ನೀವು ತುಮಕೂರಿಗೆ ಹೋಗ್ತಿದ್ದೀರ ಅಂದರೆ ಬಂದು ವಿಸಿಟ್ ಮಾಡಿ. ಇಟ್ ಈಸ್ ವರ್ತ್. ಮಿನಿ ಮೀಲ್ಸ್ ತೊಗೊಂಡಿದ್ದು ನಾನು. ಎಲ್ಲಿದೆ ಪಾನು? ಬನ್ನಿ. ಇದಕ್ಕೆ ಪಾನ್ ಬೇಕಂತೆ. ಇಲ್ಲಿ ಪಾನ್ ಎಲ್ಲಿದೆ ಗೊತ್ತಿಲ್ಲ. ಅವನ್ನೆಲ್ಲ ಕರ್ಕೊಂಡೋಗ್ತಿದ್ದೆ, ನಾನು ಬರ್ತಾ ಇದ್ದೀನಿ. ನೋಡಿದ್ರೆ ಅದು ಕ್ಲೋಸ್ಡ್ ಆಗಿದೆ. ಏನು ಹೋಟೆಲ್ ಬೇಡ? ಶ್ರೀ ನಂಜುಂಡೇಶ್ವರ ವೆಜ್ ಹೋಟೆಲ್. ಸೊ ಖಂಡಿತ ನೀವು ಬಂದು ವಿಸಿಟ್ ಮಾಡಿ. ರೈಸ್ ಚೆನ್ನಾಗಿದೆ, ಸಾರೆಲ್ಲ ಪಾರ್ಸಲ್ ಮಾಡಿಸ್ಕೊಂಡ್ವಿ. ಹಾ ಇವನ್ ತಿಂದಿಲ್ಲ, ಅದನ್ನ ಪಾರ್ಸಲ್ ಮಾಡಿಸ್ಕೊಂಡ. ಊಟ ವೇಸ್ಟ್ ಮಾಡಬಾರ್ದು ಅನ್ನೋದು ವೆರಿ ಗುಡ್ ಥಿಂಕಿಂಗ್. ನನ್ಗಂತೂ ಇಷ್ಟ ಆಯ್ತು. ಆಮೇಲೆ ಇವರೇ ಹೊಟ್ಟೆ ಸಿಗ್ತದೆ ಅದಕ್ಕೆ ತಗೊಂಡೆ. ಇಲ್ಲ ನಾನ್ ಮೈದಾ ಎಲ್ಲ ತಿನ್ನಲ್ಲ. ನನ್ನ ವ್ಯೂವರ್ಸ್ಗೆ ಗೊತ್ತು ನಾನು ಮೈದಾ ತಿನ್ನಲ್ಲ.
ಓಕೆ, ಸೊ ಇವಾಗ ನಮ್ಮ ಜರ್ನಿ ದೇವಸ್ಥಾನಕ್ಕೆ. ಇನ್ನ ದೇವಸ್ಥಾನಕ್ಕೆ ರೀಚ್ ಆಗಿಲ್ಲ ನಾವು. ಸೊ ರೀಚ್ ಆಮೇಲೆ ಮಾಡ ತಿರ್ಗಾ ವ್ಲಾಗ್ ಮಾಡ್ತೀನಿ. ಬಾಯ್. ಜೈ ಶ್ರೀರಾಮ್. ಸೊ ಇಲ್ಲಿ ಅಮ್ಮ ಮಗ ಇಬ್ರು ಕೂಡ ಡ್ಯಾನ್ಸ್ ಆಡ್ತಿದ್ದಾರೆ. ಇಬ್ರು ಸೂಪರ್ ಆಸಮ್ ಡ್ಯಾನ್ಸರ್ ಆಕ್ಚುಲಿ. ఇంకా ఉంది ಆಂಜನೇಯ ದೇವಸ್ಥಾನ. ಯಪ್ಪ, ಇಡೀ ದಿನ ದೇವಸ್ಥಾನ ಹೋಗಿ ಲೈಫಲ್ಲಿ ಹೋಗಿಲ್ಲ. ఫస్ట్ టైం ఎక్స్పీరియన్స్. నేను పొద్దున్న నుంచి మార్నింగ్ ఇందా బరీ దేవస్థాననే అన్ని పక్క. ಅದು ವ್ಲಾಗಿಂಗ್ ಮಾಡ್ತಾರೆ. ಗೆಸ್ ఏముండొచ్చు? అది కొలెజ్ చేసింటాము. అవునా? నీది ಯಾವ ఫోటో ఉండొచ్చు? ఆల్మోస్ట్ అలా అన్ని. ಯಾವ್ದು నీ ಫೇವ್ರೆಟ್ ಫೋಟೋ? ನಂದು ಅಮ್ಮಂದು ಮಗು ಇರುವಾಗ ಫುಲ್ ಅಮ್ಮನ್ ಫೋಕಸ್. ಯಾವ್ದಿ ನಾನು ಮಾಡಿಸ್ತೀನಿ. ಫಸ್ಟ್ ನೀಟಾಗಿ ಓಪನ್ చేయరా? చూడాలా ಕಿತಾಕಮ್ಮ ಏನಾಯ್ತದೆ? ಅಮ್ಮ ರಿಯಾಕ್ಷನ್ ರೆಡ್ ಅಂಡ್ ರೆಡ್. ಓ ಕರೆಕ್ಟ್. ಅನ್ಎಕ್ಸ್ಪೆಕ್ಟೆಡ್. ಆಯ್ತು, ಸಾಕಾಯ್ತು. యూజువల్లీ ఎమోషనల్గా అంటా ఉంది. ఏం ఎమోషనల్గా తెలియదు. ఓహో, మమ్మీ ఫోటోనే నాకు ఇచ్చింది. ఇది ఎంగుగా ఉంటానే లైఫ్ లాంగ్ ఎంగుగా బాగుంటుంది. బట్ యూజువల్లీ ఉంది మమ్మీ ఫోటోలు. నాకు ఉంది, ಫೋನ್లో ఉండಕ್ಕೆ ಇట్లా ಲೈವ್. ಲಕ್ಷ್ಮಿ ನನಗೆ ಕೊಟ್ಟಿರೋದಕ್ಕೆ. ಸೊ ನಾನು ಲಕ್ಷ್ಮಿ ನನ್ನನ್ನು ಬಿಟ್ಟು ಇನ್ನು ಎಲ್ಲಿಗೂ ಹೋಗ್ಬಾರ್ದು. ಥ್ಯಾಂಕ್ ಯು ನಮ್ಮ ಅಮ್ಮ ಕೊಟ್ಟಿದ್ದಕ್ಕೆ. ಎಕ್ಸ್ಪೆಕ್ಟ್ ಮಾಡಿದ್ರ ನಮ್ಮ ಗಿಫ್ಟು? ಸೊ ಕೊಲಾಜ್ ಫೋಟೋ. ఇట్స్ నాట్ కొలాజ్ బట్ ఫోటో అనేసి యోచన చేసింది. నా కొడుకు చూడు ఎట్లా బొట్టు పెట్టినాడు. యాక్చువల్గా నాకు ఇది ఆలోచిందంటే ఆ ఫొటోస్ వస్తే నాకు ఒకతర నువ్వే జ్ఞాపకం వస్తావు. సో దానికోసము నువ్వు కూడా మమ్మీ తరనే తనే. సో దానికే నీకే ఆ గిఫ్ట్ ఇస్తా. నా దగ్గర రియల్ ఫోటో ఉంది, నీ దగ్గర డూప్లికేట్ ఉంది. ఒరిజినల్ పీస్. ఓకే, ఐ హోప్ నీకు ఇష్టమాయా అనుకుంటాను. హ్యాపీ బర్త్డే. థ్యాంక్ యూ. నువ్వు ఇది గిఫ్ట్ బాగుండే. అందరి గిఫ్ట్ ನನಗೆ ವಾಲಿಬಾಲ್ ಕೊಟ್ಟಿದ್ರು. నువ్వే అడిగిందప్ప. ನನ್ನ ಹತ್ರ ಆಲ್ರೆಡಿ ಇತ್ತು. ಈ ಗೀತಾ నువ్వే ಅಡಿಗಿಂದಿ నాకు ವಾಲಿಬಾಲ್ ಕಾವಾಲಾ ವಾಲಿಬಾಲ್. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೊತೀನಿ. ನಮ್ಮ ಅಕ್ಕನಿಗೆ ಕೊಟ್ಟಿರೋ ಸರ್ಪ್ರೈಸ್ ಆ್ಯಂಡ್ ಐ ಹೋಪ್ ಇವನ್ ಶೀ ಲೈಕ್ಡ್ ಇಟ್. ಸೊ ನೈಟಲ್ಲಿ ಡಿನ್ನರ್, ಆ್ಯಕ್ಚುಲಿ ಎಕ್ಸಾಕ್ಟ್ ಡಿನ್ನರ್ ಅಲ್ಲ, ಬಟ್ ನಂಗೆ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಮಸಾಲೆ ದೋಸೆ ತಿನ್ಕೊಂಡು ಮನೆಗೆ ಹೊರಟ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಬೈ ಬೈ, ಸಿ ನೆಕ್ಸ್ಟ್ ವ್ಲಾಗ್.